SIR ಎಫೆಕ್ಟ್ ಅನ್ನುವಂಥದ್ದು ಇನ್ನೂ ಕಡಿಮೆ ಆಗಿಲ್ಲ. ಕೈಬಿಟ್ಟಂತಹ ಕೋಟಿ ಕೋಟಿ ಮತಗಳು SIR ಎಫೆಕ್ಟ್ನಲ್ಲಿ ರಣರಣ ಅಂತ ಈಗ ಹಿಂದೂ ಹುಲಿ ಯತ್ನಾಳ್ರವರು ಇದರ ಮೇಲೆ ಕಿಡಿಯನ್ನು ಕಾರ್ತಾ ಇದ್ದಾರೆ. ಕೈಬಿಟ್ಟಂತಹ ಮತದಾರರ ಪರ ಯತ್ನಾಳೀಗ ಸದ್ದನ್ನು ಮಾಡ್ತಾ ಇದ್ದಾರೆ. SIR ಎಫೆಕ್ಟ್ ಕೈಬಿಟ್ಟ ಕೋಟಿ ಕೋಟಿ ಮತಗಳು ರಣರಣ ಅಂತ ಹಿಂದೂ ಹುಲಿ ಯತ್ನಾಳ್ ಈಗ ಸದ್ದನ್ನು ಮಾಡ್ತಾ ಇದ್ದಾರೆ. ಕೈಬಿಟ್ಟಂತಹ ಮತದಾರರ ಪರ ಈಗ ಯತ್ನಾಳ್ ಸದ್ದು ಮಾಡ್ತಾ ಇದ್ದಾರೆ. ಮತದಾರರ ಪರ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ತಮ್ಮ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಯತ್ನಾಳ್ ಈಗ ಸಿಡಿಮಿಡಿಯಾಗಿ ಮಾತಾಡ್ತಾ ಇದ್ದಾರೆ. SIR ಅವಧಿ ವಿಸ್ತರಣೆ ಮಾಡುವಂತೆ ಯತ್ನಾಳ್ ಆಗ್ರಹವನ್ನು ಮಾಡಿದ್ದಾರೆ. ವಿಜಯಪುರ ಕ್ಷೇತ್ರದಲ್ಲಿ 2.9 ಲಕ್ಷ ಮತದಾರರಿದ್ದರು. SIR ಬಳಿಕ ವೋಟರ್ ಸಂಖ್ಯೆ 2,09,000ಕ್ಕೆ ಇಳಿಕೆ ಆಗಿದೆ. ಬೆಂಗಳೂರಲ್ಲಿ ಮತದಾರರ ಸಂಖ್ಯೆ ತುಂಬ ಕಡಿಮೆಯಾಗಿದೆ. SIR ಆಗಿಲ್ಲದವರಿಗೆ ಇನ್ನು 1 ತಿಂಗಳು ಟೈಮ್ ಕೊಡಿ. ಕೆಲವೊಂದು ಕಡೆ BLOಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಕೆಲವರ ಒತ್ತಡದ ಮೇರೆಗೆ SIR ಸರಿಯಾಗಿ ಆಗ್ತಿಲ್ಲ. ಸ್ಫೋಟಕ ಆರೋಪ ಮಾಡಿದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್. ಇದು ಬಿಜಾಪುರದ ನಾಯಕರಾಗಿರುವಂತಹ ಯತ್ನಾಳ್ರವರ ಹೇಳಿಕೆ. SIR ಎಫೆಕ್ಟ್ನಿಂದ ಅನೇಕ ಮತಗಳು ಈಗ ಕೈಬಿಟ್ಟಿದೆ. ತಮ್ಮ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಯತ್ನಾಳ್ ಹೇಳಿದ್ದಾರೆ. 2,90,000 ವೋಟ್ಗಳು ನನ್ನ ಕ್ಷೇತ್ರದಲ್ಲಿತ್ತು. SIR ಆದಮೇಲೆ 2,09,000ಕ್ಕೆ ಇಳಿಕೆ ಆಗಿದೆ. ಇನ್ನೂ ಟೈಮ್ ಬೇಕು SIR ಪ್ರಕ್ರಿಯೆಗೆ. ಆದ್ದರಿಂದ ಈಗ ಬೆಂಗಳೂರಿನಲ್ಲಿ ಮತದಾರರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಮತ್ತು ಬೇರೆ ಕ್ಷೇತ್ರದಲ್ಲಿಯೂ ಕೂಡ ಮತದಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಾರಣ ಏನು ಅಂತಂದರೆ BLOಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಆ್ಯಂಡ್ ಕೆಲವು ಒತ್ತಡದ ಮೇಲೆ SIR ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ಯತ್ನಾಳ್ರವರ ಮಾತು. ಆ್ಯಂಡ್ ಮೋರೋವರ್ BLOಗಳು ಪ್ರತಿಯೊಂದು ಮನೆಗೆ ಹೋಗಿ SIR ಪ್ರಕ್ರಿಯೆಯನ್ನು ಮಾಡಬೇಕು. ಆಗ ಸರಿಯಾದಂತಹ ಲೆಕ್ಕ ಸಿಗುತ್ತೆ. ಅದು ಬಿಟ್ಟುಬಿಟ್ಟು ಯಾವುದೋ ಊರು ಕಟ್ಟೆ ಮುಂದೆ, ಇನ್ಯಾವುದೋ ಕಲ್ಯಾಣ ಮಂಟಪದಲ್ಲಿ, ಇನ್ಯಾವುದೋ ಚೌಟ್ರಿಯಲ್ಲಿ ಹೋಗಿ SIR ಪ್ರಕ್ರಿಯೆ ಮಾಡ್ತೀನಿ ಅಂತಂದರೆ ಇದೇ ರೀತಿ ಫಿಗರ್ಗಳು ಸಿಗ್ತಾ ಹೋಗುತ್ತೆ. ಇದೇ ಥರ ನಂಬರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ವಿನಃ ಇನ್ಕ್ರೀಸ್ ಅಂತೂ ಆಗಲ್ಲ. ಸೊ ಆದ್ದರಿಂದ ಕೆಲವರ ಒತ್ತಡದ ಮೇಲೆ SIR ಸರಿಗಾಗ್ತಿಲ್ಲ, BLOಗಳು ಸರಿ ಕೆಲಸ ಮಾಡ್ತಿಲ್ಲ. ಸ್ಫೋಟಕ ಆರೋಪವನ್ನು ಯತ್ನಾಳ್ರವರು ಮಾಡಿದ್ದಾರೆ. ಇನ್ನು ಕೆಲವರಿಗೆ SIR ಫಾರ್ಮ್ಗಳೇ ಕೈಗೆ ಸಿಕ್ಕಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾಯಿದೆ. SIR ಫಾರ್ಮು ಹೆಂಗಿದೆ ಅನ್ನುವಂಥದ್ದನ್ನು ಕೂಡ ಅನೇಕರು ನೋಡೇ ಇಲ್ಲ. ಆ ವಿಚಾರವನ್ನು ಕೂಡ ಯತ್ನಾಳ್ರವರು ವ್ಯಕ್ತಪಡಿಸಿದ್ದಾರೆ. ಅದೆಷ್ಟು ಜನಕ್ಕೆ SIR ಫಾರ್ಮ್ ಸಿಕ್ಕಿಲ್ಲ, ಅದೆಷ್ಟೋ ಜನ ಆ ಫಾರ್ಮ್ ಹೆಂಗಿದೆ ಅನ್ನುವಂಥದ್ದು ನೋಡಿಲ್ಲ, ಆ ಫಾರ್ಮಲ್ಲಿ ಏನೇನಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಆದ್ದರಿಂದ ಈಗ ಏನು ಕಾಲಾವಧಿಯನ್ನು ಕೊಟ್ಟಿದ್ದಾರೆ ಆ ಕಾಲಾವಧಿ, ಆ ಗಡುವು ಈಗ ಸಾಲೋದಿಲ್ಲ. ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಡಿ SIR ಪ್ರಕ್ರಿಯೆಗೆ ಅಂತ ಯತ್ನಾಳ್ ಆಗ್ರಹವನ್ನು ಮಾಡಿದ್ದಾರೆ. BLOಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅವರದೇ ಕ್ಷೇತ್ರದ ಉದಾಹರಣೆಯನ್ನು ತೆಗೆದುಕೊಂಡಿದ್ದಾರೆ. 2,90,000 ಮತದಾರರಿದ್ದರು. ಈಗ SIR ವೋಟರ್ ಸಂಖ್ಯೆ 2,09,000ಕ್ಕೆ ಬಂದು ನಿಂತಿದೆ. ಇನ್ನೂ ಸಾವಿರಾರು ಮತಗಳು ಮಿಸ್ ಆಗಿದೆ. ಇನ್ನು ಬೆಂಗಳೂರಿನಲ್ಲಂತರೂ ಮತದಾರರ ಸಂಖ್ಯೆ ಲಿಟ್ರಲಿ ಬಹಳ ಕಡಿಮೆ ಆಗಿಬಿಟ್ಟಿದೆ. ಪೂರ್ಣ ಪ್ರಮಾಣದಲ್ಲಿ ಕುಸಿದು ಹೋಗಿದೆ ಮತದಾರರ ಸಂಖ್ಯೆ ಅಂತ ಈಗ ಯತ್ನಾಳ್ರವರು SIR ಪರಿಷ್ಕರಣೆಯ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಯಾರ್ದೋ ಒಂದು ಪ್ರೆಷರಿಗೆ SIR ಅನ್ನುವಂಥದ್ದು ಸರಿಯಾಗಿ ಆಗ್ತಾ ಇಲ್ಲ. ಈ BLOಗಳು ಮನೆಗೆ ಹೋಗಿ ನೀಟಾಗಿ ಕೆಲಸ ಮಾಡಿಕೊಂಡು ಬರಬೇಕು. ನೀಟಾಗಿ ಕೌಂಟ್ ಮಾಡಿಕೊಂಡು ಫಾರ್ಮ್ ತುಂಬಿ ಅವರಿದಾರೋ ಇಲ್ಲೋ ಅನ್ನುವಂಥದ್ದನ್ನು ಪ್ರತ್ಯಕ್ಷವಾಗಿ ನೋಡ್ಕೊಂಡು SIR ಪ್ರಕ್ರಿಯೆ ಕೆಲಸವನ್ನು ನಿಭಾಯಿಸಬೇಕು. ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಯತ್ನಾಳ್ರವರು ಹೇಳ್ತಾ ಇದ್ದಾರೆ. ಬಟ್ ಯತ್ನಾಳ್ರವರ ಮಾತಿಗೆ ಮನ್ನಣೆ ಸಿಗುತ್ತಾ? ಇನ್ನೂ 1 ತಿಂಗಳು ಸಮಯವನ್ನು ಸರ್ಕಾರ ಕೊಡುತ್ತಾ SIR ಪರಿಷ್ಕರಣೆಗೆ ಕಾದು ನೋಡಬೇಕಾಗಿದೆ.